ಮಾವ ಈ ದಿನ ಹಾಸ್ಟೆಲ್ ಆಟೋ ಸುಡ್ಕೋ ಹೋಗಿಗೆ ಸಾಕಾಯ್ತು ನೋಡು. ಅಲ್ಲ ಅದೇನು ಬಸ್ಗಳು ಅದೇನು ಆಟೋಗಳು ಸಾಲದಕ್ಕೆ ನಿಮ್ಮ ವಾಚ್ಮೇನ್ ಬೇರೆ. ನೀವ್ಯಾರು ಶ್ವೇತಮ್ಮಂಗು ನಿಮ್ಗೆ ಏನು ಸಂಬಂಧ ಅಂತ 106 ಪ್ರಶ್ನೆಗಳು ಕೇಳಿ ತಲೆನೂ ತಿನ್ಬಿಟ್ಟ. ಮಾವ ಇದು ಲೇಡೀಸ್ ಹಾಸ್ಟೆಲ್ ಅಲ್ವಾ, ಹಾಗೆಲ್ಲ ವಿಚಾರಿಸದೆ ಯಾರನ್ನು ಒಳಗೆ ಬಿಡೋಣ. ಯಾಕೆ ನಿಂತೇ ಇದೆಯಾ, ಕೂತ್ಕೋ. ಯಾವಾಗ ಹೊರಟೆ? ಅಂದ ಹಾಗೆ ಊರ ಕಡೆ ಎಲ್ಲರೂ ಚೆನ್ನಾಗಿದ್ದಾರಾ? ಬೆಳಗ್ಗೆ ಫಸ್ಟ್ ಬಸ್ಗೆ ಹೊರಟೆ. ನಿಮ್ಮಮ್ಮ ಚೆನ್ನಾಗೇ ಇದ್ದಾಳೆ. ಇದೇನಿದು ನನಗೆ ಕೂತ್ಕೋ ಅಂತ ಹೇಳ್ಬಿಟ್ಟು ನೀನು ನಿಂತೇ ಇದೆಯಾ? ಕೂತ್ಕೋ. ಪರವಾಗಿಲ್ಲ ಮಾವ, ಕೂತ್ಕೋ. ಅಂದ ಹಾಗೆ ಊರ ಕಡೆ ಏನು ವಿಶೇಷ? ಏನು ವಿಶೇಷ ಇರುತ್ತೆ, ಎಲ್ಲ ಮಾಮೂಲು ನೋಡು. ನಿಮ್ಮಮ್ಮ ನಿನಗೋಸ್ಕರ ಚಟ್ನಿ ಪುಡಿ ಉಪ್ಪಿನಕಾಯಿ ಎಲ್ಲ ಕಳಿಸ್ತಾರೆ, ತಗೊಂಡ್ಬಿಡು. ನಿಮ್ಮ ಅಮ್ಮಂಗೆ ನಿಂದೇ ಚಿಂತೆ. ಅಂದ ಹಾಗೆ ಶ್ವೇತಾ, ಮೊನ್ನೆ ನೀನು ಊರಿಗೆ ಬಂದಾಗ ನಿಮ್ಮಮ್ಮ ಎಲ್ಲ ಹೇಳಿ ಕಳಿಸ್ತಾಳಲ್ಲ, ಏನು ಹೇಳ್ತೀಯ? ನನ್ನ ಮದುವೆ ಆಗೋಕ್ಕೆ ನನಗೆ ಇಷ್ಟ ಅಲ್ಲ? ನೋಡು ಶ್ವೇತಾ, ಇಂಥ ವಿಷಯದಲ್ಲಿ ನೇರವಾಗಿ ಮಾತಾಡಬೇಕು. ಸಂಕೋಚಕ್ಕೋ ಅಥವಾ ಯಾರ್ದೋ ಬಲವಂತಕ್ಕೋ ನಮ್ಮ ಸ್ವಂತ ಅಭಿಪ್ರಾಯಗಳನ್ನ ಮುಚ್ಚಿಟ್ಟು ಒಳಗಡೆ ಇರೋ ಆಸೆಗಳನ್ನ ಸುಡಬಾರ್ದು. ಯಾಕೆ ಅಂದರೆ ಇದು ಒಬ್ಬರ ಬದುಕಿನ ಪ್ರಶ್ನೆ ಅಲ್ಲ ನೋಡು. ಅದಕ್ಕೆ ಹೇಳು ಶ್ವೇತಾ, ಹೇಳು. ನಿನ್ನ ನಾಲ್ಗೆ ತುದಿ ಮೇಲೆ ಬಂದಿರೋ ಆ ನುಡಿಗಳನ್ನ, ನಿನ್ನ ಭಾವನೆಗಳನ್ನ ಹೊರಗಡೆ ಹಾಕು. ಹೊಟ್ಟೆನಲ್ಲೇ ಇಟ್ಟು ಅದನ್ನ ಸಮಾಧಿ ಮಾಡಬೇಡ. ಹೇಳು. ನೋಡು, ನೀನು ನನಗಿಂತ ತುಂಬ ಓದ್ತಾವಳು, ವಿವೇಕಿ. ಹೀಗಳ್ತಾ ಮೂಗ್ಲಾಗಿ ನಿನ್ನ ಭಾವನೆಗಳನ್ನ ಮುಚ್ಚಿಟ್ಕೊಳ್ಳೋ ತಪ್ಪು ಶ್ವೇತಾ. ನಂಗೆ ಗೊತ್ತು, ನಾನು ನಿನಗೆ ಯಾವುದರಲ್ಲಿ ಸರಿ ಸಮಾನ ಅಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ನಾನು ಮನುಷ್ಯ ಅಲ್ವಾ? ನನಗೂ ಆಸೆ ಇರಲ್ವಾ? ಒಂದೇ ಒಂದು ಸಾರಿ ಈ ನನ್ನ ಶ್ವೇತಾ ನನ್ನ ಹೆಂಡತಿ ಆದರೆ ಅಂತ ಆಸೆ ಪಟ್ಬಿಟ್ಟೆ. ಆದರೆ ಆ ಆಸೆನ ಹಾಗೆ ಮುಚ್ಚಿಟ್ಕೊಂಡಿದ್ದಿದ್ರೆ ಚೆನ್ನಾಗಿರೋದು. ಆದರೆ ಅಕ್ಕನ ಹತ್ರ ಬಾಯಿ ಬಿಟ್ಟೆ. ಎಷ್ಟೇ ಆದರೂ ನಿಮ್ಮಮ್ಮ ನಾನು ಒಡ ಹುಟ್ಟಿದವರು, ರಕ್ತ ಹಚ್ಕೊಂಡಿರೋರು. ನೋಡಿ ಶ್ವೇತಾ, ರೂಪದಲ್ಲಾಗಲಿ ವಿದ್ಯೆಯಲ್ಲಾಗಲಿ ಅಂತಸ್ತಿನಲ್ಲಾಗಲಿ ನಿನಗಿಂತ ನಾನು ಕೆಳಮಟ್ಟದಲ್ಲಿದ್ದೀನಿ, ನಾನು ಒಪ್ಕೋತೀನಿ. ಆದರೆ ಪ್ರೀತಿಸೋ ಹೃದಯದಲ್ಲಿ ನಿನಗೆ ಅಂತ ಒಂದು ಸಿಂಹಾಸನ ಇಟ್ಟಿದ್ದೀನಿ. ನೀನು ಬಯಸ್ದಾಗ ಬಂದು ಆ ಸಿಂಹಾಸನದಲ್ಲಿ ಕೂತ್ಕೋಬೋದು. ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳಲ್ಲ. ಚೆನ್ನಾಗಿ ಯೋಚನೆ ಮಾಡು. ಯೋಚನೆ ಮಾಡೋಕ್ಕೆ ಇನ್ನೇನು ಉಳಿದಿಲ್ಲ ಮಾವ, ಇನ್ನೇನು ಉಳಿದಿಲ್ಲ. ಅಕಸ್ಮಾತ್ ಉಳಿದಿದ್ರೆ ಅದು ನನ್ನ ಮುಂದಿರೋ ಬಾಳ್ ಮಾತ್ರ ಅಷ್ಟೇ. ಮಾವ, ನೀನೆಂಥವನು, ನಿನ್ನ ಮನ್ಸು ಎಂಥದ್ದು ಅಂತ ನನಗೆ ಗೊತ್ತು ಕಣೋ. ನೀನು ಕೈ ಹಿಡಿಯೋ ಹೆಣ್ಣು ಪುಣ್ಯ ಮಾಡಿರ್ಬೇಕು, ನಿಜಕ್ಕೂ ಪುಣ್ಯ ಮಾಡಿರ್ಬೇಕು. ಆದ್ರೆ ಆದರೆ ಏನಾದ್ರೆ ಹೇಳು ಶ್ವೇತಾ, ಸ್ಪಷ್ಟವಾಗಿ ಹೇಳು. ನಾನು ನಿನ್ನ ಚಿಕ್ಕಂದಿನಿಂದ ನೋಡಿದ್ದೀನಿ, ನಿನ್ನೊಟ್ಟಿಗೆ ಆಡಿದ್ದೀನಿ, ಜೊತೆಗೆ ಬೆಳೆದಿದ್ದೀನಿ ನಿಜ. ಆದರೆ ಯಾವತ್ತೂ ನಿನ್ನ ಗಂಡನ ಸ್ಥಾನದಲ್ಲಿ ನೋಡಲಿಲ್ಲ. ಯಾಕೆಂದ್ರೆ ನಂಗೆ ಭಾವನೆ ಬರಲಿಲ್ಲ ಮಾವ. ಹೌದು ಮಾವ, ನೀನು ನನ್ನ ಸೋದರ ಅವನಾಗಿ ನನ್ನ ಮದುವೆ ಆಗೋಕೆ ಅರ್ಹನಾಗಿದ್ಯಾ. ಆದ್ರೆ ನಿನ್ನ ಮಗುದಲ್ಲಿ ನಾನು ಅಣ್ಣ ಪ್ರೀತಿ ಕಂಡೆ, ತಂದೆ ತೋರಿಸೋ ವಾತ್ಸಲ್ಯನ ಕಂಡೆ ಅಷ್ಟೇ. ಹೌದು ಮಾವ, ನಾನು ಮನಸಾರೆ ಪ್ರೀತಿಸ್ತಾ ಇರೋ ಒಬ್ಬ ವ್ಯಕ್ತಿನ ಕಳ್ಕೊಂಡಿದ್ದೀನಿ ನಿಜ. ಆದ್ರೆ ನೀನ್ ಇಷ್ಟೆಲ್ಲ ಹೇಳಿದ ಮೇಲೆ ಭಾವನೆ ಬರ್ತಿಲ್ಲ ಮಾವ, ಭಾವನೆ ಬರ್ತಿಲ್ಲ. ನಾನೇನು ಬರ್ತೀನಿ. ಏನು
ಸಾಹೇಬ್ರು ಅಷ್ಟು ಸೀರಿಯಸ್ ಆಗಿ ಕಾದಂಬರಿ ಓದ್ತಿದ್ದೀರಾ? ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯಾ? ಯಾವ ಸಬ್ಜೆಕ್ಟ್ ರೀ? ಲವ್, ಸಸ್ಪೆನ್ಸಾ, ಥ್ರಿಲ್ಲಿಂಗ್ ಇದೆಯಾ, ಹಾರರಾ? ಆ ಮೂರು ಇದೆ. ಆ ಕತೆ ಹೆಸರು ಬಣ್ಣ ಕಳೆದುಕೊಂಡ ಕನಸುಗಳ ಕತೆ. ಈ ಕಥೆನಲ್ಲಿ ನಿನ್ನಂತೊಳೆ ಒಬ್ಳು ಕಾವ್ಯ ಅಂತ ಇರ್ತಾಳೆ. ಅವಳಿಗೆ ಭವ್ಯ ಅಂತ ಒಬ್ಳು ಸ್ನೇಹಿತರು ಕೂಡ ಇರ್ತಾಳೆ. ಇಬ್ರು ಒಂದೇ ಹಾಸ್ಟೆಲಲ್ಲಿ ಓದ್ತಾ ಇರ್ತಾರೆ. ಆದರೆ ಕಾವ್ಯ ತನ್ನ ಮನಸ್ಸಿನಲ್ಲಿ ಗುಟ್ಟಾಗಿ ಒಬ್ಬನ್ನ ಪ್ರೀತಿಸ್ತಾ ಇರ್ತಾಳೆ. ಇದನ್ನ ತನ್ನ ಸ್ನೇಹಿತೆ ಭವ್ಯಳ ಹತ್ರ ಒಂದಿನ ಹತ್ತಿಕ್ಲಾರ್ದೆ ಹೇಳ್ಕೊತಾಳೆ. ಹಾಗೂ ಆ ಹುಡುಗನ್ ಕೂಡ ತೋರಿಸ್ತಾಳೆ. ಕಾವ್ಯ ತೋರಿಸಿದ ಹುಡುಗನ್ ನೋಡಿ ಭವ್ಯಳಿಗೆ ಮತ್ಸರ ಆಗುತ್ತೆ. ನನಗಿಂತ ಹುಡುಗ ಸಿಗ್ಲಿಲ್ಲ ಅಂತ ಅಸೂಯೆ ಪಟ್ಕೊತಾಳೆ. ಹೀಗೆ ದಿನ ಕಾವ್ಯ ತನ್ನ ಪ್ರೀತಿಸಿದ ಹುಡುಗನ ಬಗ್ಗೆ ಕಟ್ಕೊಂಡಂತ ಕನಸುಗಳ ಬಗ್ಗೆ ಹೇಳ್ತಾನೆ ಇರ್ತಾಳೆ. ಇದರಿಂದ ಭವ್ಯಂಗೆ ಅಸೂಯೆ ಹೆಚ್ಚಾಗ್ತಾನೆ ಹೋಗುತ್ತೆ. ಹೀಗೆ ದಿವಸ ಕಳೆದಂತೆ ಕಾವ್ಯಳ ಮೇಲೆ ಭವ್ಯಳಿಗೆ ಮತ್ಸರ ಹೆಚ್ಚಾಗಿ ಹೇಗಾದ್ರೂ ಮಾಡಿ ಆ ಹುಡುಗನ ನನ್ನವನಾಗಿ ಮಾಡ್ಕೋಬೇಕು ಅನ್ನೋ ಆತರದಲ್ಲಿ ಕಾವ್ಯಳ ಬಗ್ಗೆ ಅಪಪ್ರಚಾರ ಮಾಡಿ ಈ ನೀಚ ಹುಡುಗಿ ಆ ಹುಡುಗನ ಮದುವೆ ಆಗ್ತಾಳೆ. ಏನಾಯ್ತು ಏನಾಯ್ತು ಅಂತ? ಓ, ಕೂಲ್ ಡೌನ್ ಅಲ್ವೇ ಹುಡುಗಿ? ಎಷ್ಟಕ್ಕೆಲ್ಲ ನೀನು ಇಷ್ಟೊಂದು ಸೆಂಟಿಮೆಂಟ್ ಆಗ್ಬಿಟ್ಟೆ? ಅಲ್ಲ, ನಾನೊಂದು ಸಣ್ಣ ಕಥೆ ಹೇಳೋದಕ್ಕೆ ನಿನಗೆ ಹೀಗೆ ಸೆಂಟಿಮೆಂಟಲ್ ಆಗ್ಬಿಟ್ಟಿಯಲ್ಲ. ಅಕಸ್ಮಾತ್ ಈ ಕತೆ ನಡೆದು ಅದನ್ನ ನೀನು ನೋಡ್ಬಿಟ್ಟಿದ್ರೆ ಏನಕತಿ? ಕೂಲ್ ಡೌನ್. ಏ ಪ್ರೇಮ, ಕಥೆಗಳಿಗೆ ಕಾಲಿರಲ್ಲ ಕಣ. ಇಲ್ಲಂದ್ರೆ ಕಾಲಿರುತ್ತೆ. ಅವುಗಳು ಬರೀ ಕಲ್ಪನೆ ನಡೆಯೋಕ್ ಸಾಧ್ಯ ಇಲ್ಲ. ಇರ್ಬೋದು, ಆದ್ರೆ ಪ್ರೇಮದಾನಿ ಅದಕ್ಕೆಲ್ಲ ನೀನ್ ತಲೆ ಕೆಡಿಸ್ಕೋಬಾರ್ದು ಅಲ್ವೇ? ಈ ಒಂದು ಸಣ್ಣ ಕಥೆಗೆ ನೀನು ಈಗ ಆಗ್ಬಿಟ್ಟಿಯಲ್ಲ. ಇನ್ನು ನನ್ನ ಲೈಬ್ರರಿನಲ್ಲಿ ಎಂತೆಂಥ ಕಥೆಗಳಿವೆ, ಅದನ್ನೆಲ್ಲ ಓದ್ಬಿಟ್ರೆ ಹಾಗೆ ನೀನು ಹುಚ್ಚುಡುಗಿ. ಹೇಳಿ ಮೇಡಮ್. ನಾನು ಶ್ವೇತ ನೋಡ್ಬೇಕು. ಓ, ನಿನ್ ರೂಮ್ಮೇಟ್ ತಾನೆ? ಓಕೆ, ನಾಳೆನೋ ನಾಡಿನೋ ನೋಡಿದ್ರಾಯ್ತು. ಓಕೆ. ಹೌದು, ನಾವು ಮದುವೆಯಾಗಿ ಇಷ್ಟು ದಿವಸ ಆಯ್ತಲ್ಲ, ಹುಡುಗಿ ಪತ್ತೆನೇ ಇಲ್ವಲ್ಲೇ? ಇನ್ನು ಊರಿಂದ ಬಂದಿಲ್ವಾ?